ನಮಸ್ತೆ. 25/6/2025 ಬುಧವಾರ ಕೃಷ್ಣಪಕ್ಷ. ಇವತ್ತು ಮೃಗಶೀರ್ಷ ನಕ್ಷತ್ರ, ಕಾರ್ಯಸಿದ್ಧಿ ಮತ್ತು ಅಮೃತ ಶುಭವಾಗಿದ್ದರೂ ಇವತ್ತು ಅಮಾವಾಸ್ಯೆ ಇರೋದರಿಂದಲೂ ಅಮಾವಾಸ್ಯೆ ಸಂಜೆ 4:01:15 ಆನಂತರ ಪ್ರಥಮದಿಂದಲೇ ಆಷಾಢ ಪ್ರಾರಂಭ. ಆದ್ದರಿಂದಾಗಿ ಇನ್ನೂ ಒಂದು ತಿಂಗಳ ಕಾಲ ಶುಭ ಕಾರ್ಯಗಳಿಲ್ಲ. ಆದರೂ ಹೋಗೋದು ಬರೋದು ನೋಡೋದು, ಇರೋ ಬಿಸ್ನೆಸ್ನ ಅಭಿವೃದ್ಧಿ ಮಾಡೋದು ಇಂಥದ್ದೆಲ್ಲ ಓಕೆನೆ. ಬಂಡವಾಳ ಹಾಕಿ ಹೊಸದಾಗಿ ಮಾಡೋಕ್ಕೆ ಖಂಡಿತವಾಗಿ ಒಂದು ತಿಂಗಳು ಇಲ್ಲ. ಈ ಆಷಾಢದಲ್ಲಿ ಚಾಂದ್ರಮಾನಕ್ಕೂ ಸೌರಮಾನಕ್ಕೂ 15 ದಿನಗಳ ವ್ಯತ್ಯಾಸವಿದೆ. ಯಾಕೆಂತಂದರೆ ಚಾಂದ್ರಮಾನದಲ್ಲಿ ಅಮಾವಾಸ್ಯೆ ಕಳೆದು ಅಲ್ಲಿಂದ ಪ್ರಾರಂಭವಾಗುತ್ತದೆ, ಅಂದರೆ ಚಂದ್ರನ ಲೆಕ್ಕಾಚಾರ ಪ್ರಕಾರ. ಸೌರಮಾನ ಅನ್ನೋದು ಸೂರ್ಯನ ಆಚರಣೆ. ಸೂರ್ಯನು ಒಂದು ರಾಶಿನ ಒಂದು ತಿಂಗಳು ಬಿಟ್ಟು ಒಂದು ತಿಂಗಳು ಇನ್ನೊಂದು ರಾಶಿಯಲ್ಲಿರುತ್ತದೆ. ಈ ಸೂರ್ಯನ ಚಲನ ಅಂದರೆ ಚರ ಅಂದರೆ ಓಡಾಟ, ಇದನ್ನು ಲೆಕ್ಕಕ್ಕೆ ಇಟ್ಕೊಂಡ್ರೆ ಕರ್ಕಾಟಕ ರಾಶಿಗೆ ಸೂರ್ಯನು ಪ್ರವೇಶವಾಗುವ ದಿನವೇ ಆಷಾಢ ಅಂತ ಸೂರ್ಯನ ಆಚರಣೆ ಇದೆ. ಆದ್ದರಿಂದಾಗಿ ಇದಕ್ಕೂ 15 ದಿನಗಳಿರುತ್ತದೆ. ನಾವು ನೋಡಿರ್ಬೋದು, ಕೆಲವರು ಇನ್ನೂ 15 ದಿನ ಶುಭ ಕಾರ್ಯಗಳನ್ನ ಮಾಡುತ್ತಾರೆ. ಈ ಬ್ರಾಹ್ಮಿನ್ಸಲ್ಲಿ ನೀವು ನೋಡಿರ್ಬೋದು, ಕೆಲವು ಅಯ್ಯಂಗಾರ್ಸ್ ನೋಡ್ಬೋದು, ಅವರ ಆಚರಣೆ ಸೂರ್ಯನ ಆಚರಣೆ. ಆದ್ದರಿಂದಾಗಿ ಇಲ್ಲಿ ಆಷಾಢ ಸ್ಟಾರ್ಟ್ ಆಗಿದ್ರೂ ಇನ್ನೊಂದು 15 ದಿನಕ್ಕೆ ಕಾರ್ಯಗಳನ್ನ, ಒಳ್ಳೆಯ ಕಾರ್ಯಗಳನ್ನ, ಶುಭ ಕಾರ್ಯಗಳನ್ನ ಮಾಡಿ ಮತ್ತೆ 15 ದಿನ ಬಿಟ್ಟು ಅಲ್ಲಿಂದ ಪ್ರಾರಂಭವಾಗುತ್ತದೆ. ಹೆಚ್ಚು ಕಮ್ಮಿ 14th 15th ಆ ಡೇಟ್ಗಳಲ್ಲಿ. ಆದ್ದರಿಂದ ಅವ್ರಿಗೆ ಆಷಾಢ ಇನ್ನೂ 15 ದಿನ ಇದೆ. ಆದರೆ ನಮ್ಮ ಆಚರಣೆ ಚಂದ್ರನ ಚಲನ ಮೇಲೆ ಬರೋದರಿಂದ ಆಷಾಢ ಪ್ರಾರಂಭವಾಗುತ್ತದೆ. ಆದ್ದರಿಂದಾಗಿ ಇವತ್ತಿನ ದಿನಕ್ಕೆ ಬೇರೆ ವಿಷಯಗಳನ್ನ ನೋಡೋಕೆ ಹೋದರೆ, ಆಷಾಢ ಏನೇ ಇದ್ದರೂ, ತಿಥಿ ಅಮಾವಾಸ್ಯೆ ಪ್ರಥಮ ಅಂತ ಇದ್ದರೂ ನಕ್ಷತ್ರ ಶುಭಕರವಾಗಿದೆ. ಮೃಗಶೀರ್ಷ ನಕ್ಷತ್ರ. ಧರ್ಮ ಕಾರ್ಯಗಳನ್ನ ಮಾಡ್ಬೋದು. ಓದುವವರು ಅಂದರೆ ಎಜುಕೇಟೆಡ್, ಅವರವ್ರಿಗೆ ಸಂಬಂಧಪಡುವ ಲೈನಲ್ಲಿ ಅಭಿವೃದ್ಧಿ ಕಾಣ್ಬೋದು, ಅದಕ್ಕೂ ತೊಂದರೆ ಇಲ್ಲ. ಹೆಜ್ಜೆ ಇಡ್ಬೋದು. ದೂರ ದೇಶಗಳು ಹೋಗೋದಕ್ಕೆ ತೊಂದರೆಗಳಿಲ್ಲ. ಆದ್ದರಿಂದ ಇಂಥದ್ದೆಲ್ಲ ಮಾಡಬಹುದು. ಇದರಲ್ಲಿ ಸ್ವಲ್ಪ ಗಮನ ಕೊಡಿ. ಇವತ್ತಿನ ಯೋಗ ಏನಿದೆ ಅಂದರೆ ಗಂಡ ಯೋಗ ಮತ್ತು ವೃದ್ಧಿ ಯೋಗವಿದೆ. ಇದು ಚಂದ್ರನಿಂದ ಬರುವ ಪಂಚ ಅಂಗಗಳಲ್ಲಿ ಒಂದಾದ, ಅಂದರೆ 5 ವಿಷಯಗಳಲ್ಲಿ ಒಂದಾದ ಯೋಗವಿದೆ. ಕರಣ ಅಂತಂದರೆ ಇವತ್ತು ನಾಗಕರಣವಿದೆ ಸಂಜೆವರೆಗೂ. ಆಮೇಲೆ ಬರೋದು ಕಿಂಸ್ತುಗುಣ ಅಥವಾ ಕಿಂಸ್ತುಗ್ನ ಅಂತ ಬೇರೆ ಬೇರೆ ಸ್ವಲ್ಪ ವ್ಯತ್ಯಾಸಗಳಿದೆ. ಈ ಅಮಾವಾಸ್ಯೆಗೆ ದರ್ಶ ಅಮಾವಾಸ್ಯೆ ಅಂತ ಹೆಸರು. ಸಾಧಾರಣ ಕ್ಯಾಲೆಂಡರಲ್ಲಿ ಇವತ್ತನೇ ಅಮಾವಾಸ್ಯೆ ಅಂತ ಕೊಟ್ಟಿರ್ತಾರೆ, ಅಂದರೆ ಮುಗಿಯುವ ದಿನವನ್ನು. ಇನ್ನು ಸರಿಯಾಗಿ ಹೇಳಬೇಕು ಅಂದರೆ 25ನೇ ತಾರೀಕು ಖಂಡಿತವಾಗಿ ಇವತ್ತೇ ಮುಗೀತಿದೆ ಅಂತ ಲೆಕ್ಕಕ್ಕೆ ಇಟ್ಕೋಬೇಕು. ಅಂದರೆ ಬುಧವಾರ ಮುಗೀತಿದೆ ಅಮಾವಾಸ್ಯೆ ಅಂತ. ಈ ರೀತಿ ಲೆಕ್ಕಕ್ಕೆ ಇಟ್ಕೊಂಡ್ರೆ ಲೆಕ್ಕಾಚಾರಗಳಲ್ಲಿ ಕರೆಕ್ಟಾಗಿ ಸಂಜೆಯ ಮೇಲೆ ಸ್ಟಾರ್ಟ್ ಆಗುತ್ತದೆ ಆಷಾಢ. ಈ ರೀತಿಯಾದ ಈ ದಿನದಲ್ಲಿ ಬೇರೆ ಬೇರೆ ವಿಷಯಗಳನ್ನ ನೋಡೋಣ. ಪಿಂಡಪಿತೃ ಅಂದರೆ ಹಿರಿಯರಿಗೆ, ನಮ್ಮನ್ನು ಬಿಟ್ಟು ದೇವರ ಪಾದ ಸೇರಿರೋರಿಗೆ ಹಿರಿಯರಿಗೆ ಪಿಂಡಪಿತೃ ಮಾಡ್ಬೋದು. ಇವತ್ತು ತಿಥಿತ್ವ್ಯ ಹಂಗೆ ಅಂತಂತಾರೆ, ಆ ರೀತಿ ಮಾಡ್ಕೋಬೋದು. ಖಂಡಿತವಾಗಿ ಅದಕ್ಕಾದ ದಿನವಿದು. ಇವತ್ತೆಲ್ಲ ಒಂದೇ ರಾಶಿ, ಮಿಥುನ ರಾಶಿ. ಮಿಥುನ ರಾಶಿ ಹೆಂಗಂತಂದರೆ ಮೃಗಶೀರ್ಷ ನಕ್ಷತ್ರದ 3 ಮತ್ತು 4ನೇ ಪಾದ, ಆರುದ್ರ ನಕ್ಷತ್ರದ 4 ಪಾದಗಳು, ಪುನರ್ವಸು ನಕ್ಷತ್ರದ 3 ಪಾದಗಳು. ಇಂಥವ್ರಿಗೆಲ್ಲ ಜನ್ಮ ಚಂದ್ರ ಅಂದರೆ ಜನ್ಮರಾಶಿಯಲ್ಲಿ ಬಂದು ಕೂತಿರುತ್ತದೆ. ಚಂದ್ರನ ಧ್ಯಾನ ಮಾಡಿಕೊಳ್ಳಿ, ಅದು ಒಳ್ಳೆಯದೇ. ಇವತ್ತಿನ ಮಟ್ಟ ಮಧ್ಯಾಹ್ನ 12:22 ಬ್ರಹ್ಮ ಮುಹೂರ್ತ ಬೆಳಗಿನ ಜಾವದಲ್ಲಿ ಇರುತ್ತದೆ.
ಆದರೂ ನಾವು ಇದನ್ನೆಲ್ಲ ವಿಂಗಡಿಸಿ ಕೆಲವು ವಿಷಯಗಳು ಕೊಟ್ಟಿರ್ತೀವಿ. ಏಕೆಂತಂದರೆ 100% ಶುಭ ಸಮಯಗಳು, ಅದೇ ಥರ 100% ಅಶುಭ ಸಮಯಗಳು. ಇದರಲ್ಲಿ 100% ಶುಭ ಸಮಯಗಳಲ್ಲಿ ಎಮರ್ಜೆನ್ಸಿ ಕಾರ್ಯಗಳನ್ನ ಮಾಡಿ. ಯಾಕೆಂತಂದರೆ ಆಷಾಢ ಇರೋದರಿಂದ ಮುಹೂರ್ತ ಕಾರ್ಯಗಳಿಲ್ಲ ಅಂತ ಗೊತ್ತಿದ್ರೆ ಆದರೂ ಎಮರ್ಜೆನ್ಸಿಗೆ ಕೆಲವುದು ಬೇಕು. ಆಪರೇಷನ್, ಸರ್ಕಾರ ಆರ್ಡರ್, ಅಂದರೆ ಕೋರ್ಟ್ ಕೇಸ್ಗಳು, ಈ ರೀತಿಯಾದ ಇಂಪಾರ್ಟೆಂಟ್ ವಿಷಯಗಳಿಗೆ ಆಷಾಢವಾದರೂ ಅಮಾವಾಸ್ಯೆ ಆದರೂ ಕಾರ್ಯಗಳು ಕೆಲವುದನ್ನು ಮಾಡಲೇಬೇಕು. ಅದರ ಸಮಯ 5:56ರಿಂದ 7:30, 9:11ರಿಂದ 11:39, ಮಧ್ಯಾಹ್ನ 2 ಗಂಟೆ 1 ನಿಮಿಷದಿಂದ 3:58 ಮಧ್ಯಾಹ್ನ, ಅಂದರೆ ಸಂಜೆ ಅಂತ ಇಟ್ಕೊಳ್ಳಿ. ಸಂಜೆ 6 ಗಂಟೆ 3 ನಿಮಿಷದಿಂದ ಸಂಜೆ 6:22, ಸಂಜೆ 7:55ರಿಂದ ಬೆಳಗಿನ ಜಾವ 4:31ವರೆಗೂ ಶುಭವಾಗಿದೆ. ಆನಂತರ ಅಂದರೆ 4 ಗಂಟೆ ಮೇಲೆ, ಬೆಳಗಿನ ಜಾವದ ಮೇಲೆ 5:56ವರೆಗೂ ವಿಷಕಾಲ ಅಂತ ಇರೋದರಿಂದ ಗಮನ. ಯಾಕೆಂದರೆ ಬ್ರಹ್ಮಮುಹೂರ್ತ ಎಲ್ಲ ದಿನವೂ ಶುಭವಾಗಿರಲ್ಲ, ಸ್ವಲ್ಪ ದೋಷವಿದ್ದರೂ ಅದನ್ನು ಕರಗಿಸ್ಕೋಬೇಕು. ಮತ್ತು ಅಶುಭ ಸಮಯವನ್ನು ನೋಡೋಣ. ಬೆಳಗ್ಗೆ 7:32ರಿಂದ 9:09, ಬೆಳಗ್ಗೆ 11:41ರಿಂದ ಮಧ್ಯಾಹ್ನ 1:42, ಇದುವರೆಗೂ ಇದು ಮೃತ್ಯು. 11:57ರಿಂದ 12:48ವರೆಗೂ ದುರ್ಮುಹೂರ್ತ. 12:22ರಿಂದ 1:59 ರಾಹುಕಾಲ. ಮಧ್ಯಾಹ್ನ 12:22ರಿಂದ ಆ ಸಮಯದಲ್ಲಿ ದೇವಿ ಪೂಜೆ ಮಾಡ್ಬೋದು. ಸಂಜೆ 4 ಗಂಟೆಯಿಂದ 6 ಗಂಟೆ 1 ನಿಮಿಷದವರೆಗೂ ಮೃತ್ಯು. ಸಂಜೆ 6:24ರಿಂದ 7 ಗಂಟೆ 53 ನಿಮಿಷ ಸಂಜೆ, ಅಂದರೆ ರಾತ್ರಿ. ಅಲ್ಲಿಯವರೆಗೂ ನಕ್ಷತ್ರವೇ ವಿಷವಾಗಿರುತ್ತದೆ. ಮತ್ತು ಬೆಳಗಿನ ಜಾವ 4:33ರಿಂದ 5:56 ವಿಷಕಾಲ. ಇದೆಲ್ಲ ಅಶುಭ ಸಮಯಗಳು. ಹಂಗಾಗಿ ಇವತ್ತಿನ ದಿನಕ್ಕೆ ಖಂಡಿತವಾಗಿಯೂ ಮುಹೂರ್ತ ಕಾರ್ಯಗಳು ಇಲ್ಲ ಅಂತ ಹೇಳ್ಬೋದು. ಇಲ್ಲಿಂದ ಬರುವ 1 ತಿಂಗಳು ಕಾಲದವರೆಗೆ ಗಮನ ಕೊಡೋಣ. ಎಲ್ಲರಿಗೂ ಗೊತ್ತಿರುವಂಥದ್ದೇ, ಹೊಸ್ತಲ್ಲ. ಆದ್ದರಿಂದಾಗಿ ಹೆಚ್ಚಾಗಿ ಕೆಲವು ವಿಷಯಗಳಲ್ಲಿ 1 ತಿಂಗಳು ಕಳೆದು ಎಲ್ಲ ಕಾರ್ಯಗಳು ಮಾಡ್ಬೋದು. ಆದರೆ ಹೆಣ್ಣು ನೋಡ್ಬೋದಾ ಗಂಡು ನೋಡ್ಬೋದಾ ಹಂಗೆ ಅಂತಂದರೆ ಖಂಡಿತವಾಗಿ ಅದಕ್ಕೆ ಅಡ್ಡಿ ಇಲ್ಲ. ನೋಡ್ಕೊಂಬರೋದು ನೋಡ್ಬೋದು, ತೀರ್ಮಾನ ಮಾಡೋದು ಮಾತ್ರ ಲೇಟಾಗಿ ಇಟ್ಕೋಬೋದು. ಇದೆಲ್ಲ ಇವತ್ತಿದೆ. ಹೆಚ್ಚಿನ ಗಮನ ಕೊಟ್ಟು ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.